ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ರಕ್ಷಿಸಿದ ಭಾರತೀಯ ಸೈನಿಕರಿಗೆ ತಿರಂಗಾ ಯಾತ್ರೆ ನಡೆಸಲಾಯಿತು. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ರಕ್ಷಿಸುತ್ತಿರುವ ಭಾರತದ ಸೈನಿಕರಿಗೆ ಧನ್ಯವಾದಗಳನ್ನು ತಿಳಿಸಲು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ತಿರಂಗಾ ಯಾತ್ರೆ ನಡೆಸಲಾಯಿತು. ನಗರದ ಚಿಂತಾಮಣಿ ಗಣಪತಿ ದೇವಾಲಯದಿಂದ ಶ್ರೀಕಂಠೇಶ್ವರ ದೇವಾಲಯದವರೆಗೆ ಮೆರವಣಿಗೆ ನಡೆಸಿದ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ಆಟೋ ಚಾಲಕರು, ಲಾರಿ ಚಾಲಕರು ಮೆರವಣಿಗೆ ಉದ್ದಕ್ಕೂ ಭಾರತಾಂಬೆ ಮತ್ತು ವೀರ ಯೋಧರಿಗೆ ಜೈಕಾರ ಕೂಗುತ್ತಾ ಆರ್ಪಿ ರಸ್ತೆಯ ತುಂಬ ರಾಷ್ಟ್ರಧ್ವಜ ಹಾರಾಡಿಸಿದರು. ಸ್ವಲ್ಪ ಬಾಟುಗಳ ಕೆಳಗೆ ಕೇಳಿಸ್ರಿ ಮಾರೆ ಸ್ವಲ್ಪ ಆದರೆ ಇವತ್ತು ದಿನ ಮಸೀದಿಯ ಧರ್ಮಗುರುಗಳು ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ಒಂದು ವಿಜಯ ಯಾತ್ರೆಗೆ ಹಮ್ಮಿಕೊಂಡಿದ್ದೇವೆ. ನಾವು 2019ರಲ್ಲಿ ಪುಲ್ವಾಮಾ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಯೋಧರ ಮೇಲೆ ಹಲ್ಲೆ ಮಾಡಿ ಅವತ್ತು ಮುಖ್ಯವಾಗಿ ಭಾರತ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ನ ಹಮ್ಮಿಕೊಂಡಿದ್ವಿ. ನಾವು 5 ಪೆಹಲ್ಗಾಮಲ್ಲಿ ಏಪ್ರಿಲ್ 22ನೇ ತಾರೀಕು ಪಾಪ ಅಲ್ಲಿ ಬಂದಂಥ ಪ್ರವಾಸೋದ್ಯಮಿಗೆ ಬಂದಂಥ 25 ಜನಕ್ಕೆ ಅಲ್ಲಿ ಗುಂಡಿನ ಮೇಲೆ ದಾಳಿ ಮಾಡಿ ಎಲ್ಲ ಸಾಯಿಸಿದ್ದಾರೆ. ಪಾಪ ಗುಂಡಿನಲ್ಲಿ ಆರ್ಮಿ ಹುಷಾರಿ ಕಾಣಂತ ಒಬ್ಬ ಬಡ ಕುಟುಂಬದವರಲ್ಲಿ ಅಲ್ಲಿ ಏನು ಪಾಕಿಸ್ತಾನ ಯಾಕೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರ ಕೂಡ ಹೋಟೆಲ್ ಕೂಡ ದಾಳಿ ಮಾಡ್ತೀವಿ. ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ JDS ಪಕ್ಷ, ಕಾಂಗ್ರೆಸ್ ಪಕ್ಷದ ಮತ್ತೆ BJP ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ ಮಸೀದಿಯ ಧರ್ಮಗುರುಗಳು ಎಲ್ಲರೂ ಕೈ ಜೋಡಿಸಿ ಇವತ್ತು ಏಪ್ರಿಲ್ 22ನೇ ತಾರೀಕು ನಡೆದಂತಹ ಪುಲ್ವಾಮಾ ಮತ್ತೆ ಪೆಹಲ್ಗಾಮ್ನಲ್ಲಿ ದಾಳಿ ಏನಾಗಿತ್ತಲ್ಲೇ ಆ ಒಂದು ಉತ್ತರಕ್ಕೆ ಇವತ್ತು ನಾವು ಭಾರತ ಸರ್ಕಾರ ಏನು ಆಪರೇಷನ್ ಸಿಂಧೂರ ಮಾಡಿದೆ, ಇವತ್ತು ನಮ್ಮ ವೀರ ಯೋಧರಿಗೆ, ವೀರ ಸೇನೆಯವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಇವನು ವಿಜಯ ಯಾತ್ರೆನ ಮತ್ತು ತಿರಂಗ ಯಾತ್ರೆನ ಹಮ್ಮಿಕೊಂಡಿದ್ದೀವಿ. ನಾವು ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಇವತ್ತು.